ಪುಟ್ಟದಾದಂಥ ಒಂದು ಆಲಯ ಗುರುವಾಯೂರಿನಿಂದ 8.5 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಆಲಯವನ್ನು ನೋಡೋಣ ಬನ್ನಿ. ಕಮಲದ ಎಲೆಗಳು, ಹೂ ಇನ್ನೂ ಬಿಟ್ಟಿಲ್ಲ. ಚಿಕ್ಕ ಒಂದು ಕೊಳ, ಕಮಲದ ಹೂ ಇರುವಂಥ ಗಿಡಗಳ ಕೊಳ. ಕೆಳಗಡೆ ಕಲ್ಲು ಸುಡ್ತಾ ಇದೆ, ಮೇಲ್ಗಡೆ ಬಿಸಿಲು ಏರ್ತಾ ಇದೆ. ಆದರೂ ಸಹ ಒಂದು ದೊಡ್ಡ ಸಾಹಸ ಮಾಡಿ ಈ ಒಂದು ಆಲಯವನ್ನು ನಾನು ನೋಡಲಿಕ್ಕೆ ಬಂದಿದ್ದೀನಿ. ನೋಡಿ, ಇದು ಕೃಷ್ಣ ಪಾದ ಅಂತ ಹೇಳ್ತಿದ್ದಾರೆ ಪ್ರೇಕ್ಷಕರಿಲ್ಲಿ. ಹಚ್ಚು ಹಸಿರದಿಂದ ಕೂಡಿರ್ತಕ್ಕಂಥ ಪ್ರಕೃತಿಯನ್ನು ಸವಿಬೋದು ನಾವು. ಬೆಟ್ಟನ ಹತ್ತಿದ್ದೀನಿ, ಅದಕ್ಕಾಗಿ ಸ್ವಲ್ಪ ಉಸಿರಾಟ ಏರೇಳ್ತಾ ಆಗ್ತಾ ಇದೆ. ಸುತ್ತಲೂ ಸುಂದರವಾದಂಥ ಪ್ರಕೃತಿ, ಹಚ್ಚು ಹಸಿರದಿಂದ ಕೂಡಿರ್ತಕ್ಕಂಥದ್ದು. ಸುತ್ತಲೂ ತೆಂಗಿನ ಮರ, ತೋಟಗಳು. ಅದರ ಮಧ್ಯದಲ್ಲಿ ಮೇಲ್ನೋಟದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಆಲಯ ಮೇಲ್ನೋಟ. ಟೆಂಪಲ್ ನೋಡಲಿಕ್ಕೆ ಮುದ್ದು ಮುದ್ದಾಗಿದೆ, ಪುಟಾಣಿ ಟೆಂಪಲ್ ಅಂತ ನೋಡಿ. 2 ಬೆಟ್ಟಗಳ ಮಧ್ಯದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಗುರುವಾಯೂರಿಂದ ಸುಮಾರು 8.5 ಕಿಲೋಮೀಟರ್ ದೂರದಲ್ಲಿದೆ. ಈ ಆಲಯ ಏನು ಅನ್ನೋದನ್ನು ನೋಡೋಣ. ಬೀಗ ಹಾಕಿದ್ದಾರೆ, ಇವರು ಇದ್ದಾರೆ ಇಲ್ಲೆಲ್ಲ ಜನ. ವಿಚಾರ ಮಾಡೋಣ ಯಾವ ದೇವರಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ನಾವು 400 ರೂಪಾಯಿ ಕೊಟ್ಟು ಈ ಒಂದು ಟೆಂಪಲನ್ನು ನೋಡಲಿಕ್ಕೆ ಬಂದಿದ್ದೀವಿ. ಸರ್, ಇದು ಯಾವುದು ಆಲಯ? ಶ್ರೀಕೃಷ್ಣ ಟೆಂಪಲ್, ಹಿಡನ್ ಶ್ರೀಕೃಷ್ಣ ಟೆಂಪಲ್ ಅಂತ. 2 ಕಲ್ಲುಗಳು ಮಧ್ಯದಲ್ಲಿ ಇರೋದು, ಅದಕ್ಕಾಗಿ ಹಿಡನ್ ಅಂತ. ಎಲ್ಲರೂ ಬಂದು ದರ್ಶನ ನೋಡಿ, ಎಲ್ಲ ಮಾಹಿತಿಯನ್ನ ಪ್ರೇಕ್ಷಕರೇ ನೀಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ. ನೀವು ಸಹ ಭೇಟಿ ನೀಡಿ.